ನಮಸ್ತೆ. ಆಕಾಶ್ ಅಂತ, ಗಂಗಾವತಿ. ನಮ್ಮ ತಂದೆ ಅವರೇ ಮಲ್ಲಿಕಾರ್ಜುನ್ ಅಂತ. 50 ಕ್ಯಾನ್ಸರ್ ಅಂತ ಗೊತ್ತಾಗಿ 6 years ಆಯ್ತು ಮೇಡಮ್. ಅವರಿಗೆ ಆಪರೇಷನ್ ಆಗಿ ಆಲ್ರೆಡಿ 6 years ಆಗಿದೆ. ಇವಾಗ ಮತ್ತೆ ಮೊನ್ನೆ ಟೆಸ್ಟಿಗೆ ಕರೆದಿದ್ದೆ ಗೊತ್ತಾಗಿದೆ ಮತ್ತೆ ಬೆಳೀತಿದೆ ಮಾಂಸ ಅಂತ. ಅವರು ಮತ್ತೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ನಾವು ಆಪರೇಷನ್ ಬೇಡ, ಮೊದ್ಲೇ ವೀಕ್ ಇದಾರೆ, ಆಗಲ್ಲ ಆಪರೇಷನ್ ಅಂತ ಹೇಳಿ ಕೀಮೋ ಕೊಡಿಸ್ತಿದೀವಿ. ಬಟ್ ಕೀಮೋ ಕೊಡ್ಸಿದ್ರು ಬಟ್ ಬಹಳ ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ. ಹಾಗಾಗಿ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ನೋಡಿದ್ವಿ ಟ್ರೀಟ್ಮೆಂಟ್ ಇದಾಗುತ್ತೆ ಅಂತ. ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ವಿ. ಅವ್ರಿಗೆ ಗುಟ್ಕಾ ತಗೊಂತಿದ್ರಲ್ವಾ, ಅಲ್ಲಿಂದ ಇಲ್ಲಿ ಗಡ್ಡೆ ಆಗಿತ್ತು, ಅದರಿಂದ ಪ್ರಾಬ್ಲಮ್ ಆಗಿದೆ. ಹಲ್ಲಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಊಟ ಹೋಗ್ತಿರಲಿಲ್ಲ, ಆ ತರ ಬಾಯಿ ಓಪನ್ ಆಗ್ತಿದ್ದಿಲ್ಲ. ಹಾಗಾಗಿ ಪ್ರಾಬ್ಲಮ್ ಶುರು ಆಗಿದ್ರಿಂದ ನಾವು ಆಪರೇಷನ್ ಆದ ತಕ್ಷಣ ಚೆನ್ನಾಗೇ ಇದ್ರು. ಬಟ್ ಏನಂದ್ರೆ ಮಾತ್ ಪ್ರಾಪರ್ ಆಗಿ ಕೇಳ್ತಿದ್ದಿಲ್ಲ. ಆಮೇಲೆ ಊಟ ಸ್ವಲ್ಪ ಗಟ್ಟಿ ಪದಾರ್ಥ ಯಾವ್ದು ತಿನ್ನಕ್ ಆಗ್ತಿದ್ದಿಲ್ಲ. ಅದೇ ಇವಾಗ ಮತ್ತೆ ಟೆಸ್ಟ್ ಮಾಡಿಸಿದ್ವಿ, ಮತ್ತೆ ಕ್ಯಾನ್ಸರ್ ಅಂತಾನೆ ಹೇಳಿದ್ದಾರೆ. ಬಟ್ ಇನ್ನು ಒಳಗಡೆ ಮಾಂಸ ಬೆಳೀತಿದೆ ಸ್ವಲ್ಪ ಸ್ವಲ್ಪ. ಇವಾಗ ಆಪರೇಷನ್ ಮಾಡಿಸಿದ್ರೆ ಸರಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಬಟ್ ನಾವು ಆಪರೇಷನ್ ಮಾಡ್ಸಕ್ಕೆ ಸ್ವಲ್ಪ ಭಯ, ಹಾಗಾಗಿ ಮಾಡಿಸ್ತಿಲ್ಲ. ಇವಾಗ ಹಂಗೆ ನಾರ್ಮಲ್ ಇದಾರೆ, ಬಟ್ ಪೇನ್ ಅಂತಿದ್ದಾರೆ. ಊಟ ಹೋಗ್ತಿಲ್ಲ, ಬರೀ ಲಿಕ್ವಿಡ್ ಐಟಮ್ ಹೋಗ್ತಿದೆ. ಅವ್ರಿಗೆ ಪ್ರಾಪರ್ ಕ್ಲಿಯರ್ ಬರಲ್ಲ ವಾಯ್ಸ್. ಏನ್ ಹೇಳಿಲ್ಲ, ಆರಾಮ್ ಆಗ್ತಾರೆ. ಎಲ್ಲ ಬ್ಲಡ್ ರಿಪೋರ್ಟ್ ಎಲ್ಲ ನೋಡಿದ್ದಾರೆ. ಆಮೇಲೆ ಏನು ಪ್ರಾಬ್ಲಮ್ ಏನಿಲ್ಲ, ಸರಿ ಹೋಗ್ತಾರೆ. ಒಂದ್ 3 months ಅಲ್ಲಿ ಸರಿ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿದೆ, ಭಯ ಏನಿಲ್ಲ, ಸ್ಟ್ರಾಂಗ್ ಇದೆ. ಇಲ್ಲ ಬೇರೆ ಯಾರಿಗಿಲ್ಲ, ಇವರೇ ಫಸ್ಟ್. ಇವಾಗೆಲ್ಲ ಸ್ಟಾಪ್. ಥ್ಯಾಂಕ್ ಯು.